3ನೇ ತರಗತಿಯ ರೂಪಣಾತ್ಮಕ ಮೌಲ್ಯಮಾಪನ, ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ, ವಿಷಯ ಕನ್ನಡ. ಒಟ್ಟು ಅಂಕಗಳು 15. ಇದು ದ್ವಿಭಾಷಾ ಇಲ್ಲುವಂತಹ ಬೈಲಿಂಗಲ್ಗೆ ಸೇರಿದಂತಹ ಪತ್ರಿಕೆ. ಇದರಲ್ಲಿ ಕನ್ನಡ, ಇಂಗ್ಲೀಷು, ಗಣಿತ, ಪರಿಸರ ಬೈಲಿಂಗಲ್ಲಿ ಯಾವ ರೀತಿ ಇದ್ದಾವೆ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ತುತ್ತೂರಿ ಪಾಠವು ಯಾವ ರೂಪದಲ್ಲಿದೆ ಅಂದರೆ ಪದ್ಯ ರೂಪದಲ್ಲಿ ಇರುವಂಥದ್ದು. ನನ್ನ ಕನಸು ಪಾಠದಲ್ಲಿ ಮುಖ್ಯವಾಗಿ ಯಾವ ವಿಷಯವನ್ನು ವ್ಯಕ್ತಪಡಿಸಲಾಗಿದೆ ಅಂತಂದರೆ ಕನಸಿನ ಬಗ್ಗೆ ವ್ಯಕ್ತಪಡಿಸಲಾಗಿರುವಂಥದ್ದು. ಸ್ವಾತಂತ್ರ್ಯ ದಿನಾಚರಣೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂದರೆ ಸ್ವಾತಂತ್ರ್ಯೋತ್ಸವಕ್ಕೆ ಸಂಬಂಧಿಸಿರುವಂಥದ್ದು. ಇಲ್ಲಿ ಮಾದರಿಯಂತೆ ಬರೀರಿ. ಆರು ಹಾರಿದನು, ಆಡು ಹಾಡಿದನು, ಓದು ಓದಿದನು, ಮಾಡು ಮಾಡಿದನು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ತುತ್ತೂರಿ ಎಂದರೆ ಬಣ್ಣದ ತಗಡಿನಿಂದ ಮಾಡಿದಂತಹ ಓದಿದರೆ ಪಿ ಬರುವಂಥದ್ದೇ ತುತ್ತೂರಿ. ನನ್ನ ಕನಸು ಪಾಠದಲ್ಲಿ ಯಾರ ಕನಸಿನ ಕುರಿತು ಹೇಳಲಾಗಿದೆ? ಇಲ್ಲಿ ರಾಜುವಿನ ಕನಸನ್ನು ಕುರಿತು ಹೇಳಲಾಗಿರುವಂಥದ್ದು. ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಅಂತಂದರೆ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರು ಆಡಳಿತದಿಂದ ಸ್ವಾತಂತ್ರ್ಯವನ್ನು ಸಿಕ್ಕಿದ ನೆನಪಿಗಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸುವಂತಹ ರಾಷ್ಟ್ರೀಯ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. 2-3 ವಾಕ್ಯದಲ್ಲಿ ಬರೆಯುವಂಥದ್ದು. ನನ್ನ ಕನಸು ಪಾಠದ ಮುಖ್ಯ ಆಶಯ ಇಲ್ಲಿರುವಂಥದ್ದು. ನೆಕ್ಸ್ಟು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಲೆಯಲ್ಲಿ ನೀನು ಮಾಡುವಂಥ 2 ಕಾರ್ಯಗಳು ಯಾವುವು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ಸ್ ಇದಾಗಿರುವಂಥದ್ದು. ನಿಮಗೆ ನೋಟ್ಸ್ ಮಾಡಿದರೆ ಆ ನೋಟ್ಸಲ್ಲಿರೋದಂಥದ್ದನ್ನೇ ಬರೀರಿ. ಇದು ಮಾದರಿಗೆ ಕೊಟ್ಟಿರುವಂತಹ ಉತ್ತರಗಳು. ಸ್ವಾತಂತ್ರ್ಯ ಪದವನ್ನು ಬಳಸಿ ಒಂದು ವಾಕ್ಯ ಬರೆಯಿರಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟ್ ಬಂದರೆ ಇಂಗ್ಲೀಷ್ ನೋಡೋದಾದರೆ ಫಸ್ಟ್ನೇದಕ್ಕೆ ಆನ್ಸರ್ ನೆಕ್ಸ್ಟ್ ಬಂದರೆ ಗಣಿತ ವಿಷಯ. ಇದರಲ್ಲಿ ಕೇಳಿರುವಂತಹ ಕ್ವಶನ್ಸ್ ಆನ್ಸರ್ಸ್ಗಳನ್ನು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಸಸ್ಯದ ಎಲೆಗಳು ಸಾಮಾನ್ಯವಾಗಿ ಹಸಿರು ಬಣ್ಣದಲ್ಲಿರುವಂಥದ್ದು. ನೆಕ್ಸ್ಟು
ಸಜೀವ ಮತ್ತು ನಿರ್ಜೀವ ವಸ್ತುಗಳನ್ನು ಗುರುತಿಸಲು ಸಹಾಯ ಮಾಡುವಂಥದ್ದು ಯಾವ ಪಾಠ ಅಂತ ಕೇಳಿದರೆ ಗ್ರೀನ್ ವೆಲ್ತ್, ಹಸಿರು ಸಿರಿ ಅಂತೇಳಿ. ಕೆಳಗಿನೊಳಲ್ಲಿ ನೀರಿನ ಆಕಾರ ಯಾವುದು ಅಂತ ಕೇಳಿದರೆ ನದಿ ಅಂತಕ್ಕಂಥದ್ದು. ಇದರಲ್ಲಿ ಯಾವುದರಲ್ಲಿ ಬದಲಾಗ್ತವೆ ಅಂದರೆ ಆಕಾರಗಳಲ್ಲಿ ಸಸ್ಯಗಳ ಗಾತ್ರ ಮತ್ತು ಬಣ್ಣ ಬದಲಾಗುವಂಥದ್ದು. ನೆಕ್ಸ್ಟು ಇವು ಡ್ಯಾಶಿಶನ್ನು ನೋಡ್ಬೋದು. ಇದಕ್ಕೆ ಗೊಬ್ಬರ ಅಂತ ನೀವು ಕನ್ನಡದಲ್ಲಿ ಬರೀಬೋದು. ಈ ಡ್ಯಾಶಿಶ್ಗೆ ಗೊಬ್ಬರ, ಇದು ಕಾಂಪೋಸ್ಟು, ಇದು ಉತ್ತರವನ್ನು ನೋಡ್ಬೋದು. ಇಲ್ಲಿ ವಾದ ಅಥವಾ ಚರ್ಚೆ ಅಂತ ಬರೆಯುವಂಥದ್ದು. ಇದಕ್ಕೆ ವಾದ ಅಥವಾ ಚರ್ಚೆ. ನಮಗೆ ಪ್ರತಿದಿನದ ಡ್ಯಾಶ್ಗಳಿಗೆ ನೀರು ಬೇಕು ಅಂತ ಕೇಳಿದರೆ ಜೀವಿಗಳಿಗೆ ಪ್ರತಿದಿನ ಜೀವಿಗಳಿಗೆ ನೀರು ಬೇಕಾಗುತ್ತದೆ. ಅಥವಾ ಬಟ್ಟೆ ತೊಳೆಯಲು ಬೇಕಾಗುತ್ತೆ, ಕುಡಿಯಲು ಬೇಕಾಗುತ್ತೆ, ಅಡುಗೆ ಮಾಡಲು ಬೇಕಾಗುತ್ತೆ. ಯಾವ್ದು ಬರೋದು ನೀವು ಅನುಕೂಲ ಆಗುತ್ತಲ್ಲಿ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತೇಳಿ. ಹಸಿರು ಸಿರಿ ಇರುವಂಥದ್ದು ಸಸ್ಯಗಳು ಮತ್ತು ಎಲೆಗಳು. ಹನಿ ಹೇಳಿದ ಕತೆ ಅಂದರೆ ನೀರಿನ ಬಗ್ಗೆ ಇರುವಂಥದ್ದು. ನೆಕ್ಸ್ಟು ತೋಟದಲ್ಲಿ ಒಂದು ದಿನ ಏನಿದೆ ಸಜೀವಿಗಳು, ಗೂಬೆನಾಯ ಪ್ರಾಣಿ ಮತ್ತು ಪಕ್ಷಿಗಳು. ಹೊಂದಿಸಿ ಬರೀಲಿಕ್ಕೆ ಹೊಂದಿಸಿ ಅಂತೇಳಿ. ಇದಕ್ಕೆ ಆನ್ಸರ್ಸ್ ಏನಪ್ಪ ಅಂತಂದರೆ ಇಲ್ಲಿದೆ. ಇದು ಆನ್ಸರ್ಸ್ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ 13ನೇ ಕ್ವಶನ್ಸ್ ಏನಿದೆ, ನೀರಿನ ಯಾವುದಾದ್ರು ಎರಡು ಆಕಾರಗಳನ್ನು ತಿಳಿಸಿ ಅಂತ ಕೇಳಿದರೆ ಮಳೆ ಮತ್ತು ನದಿ ಅಂತಾಗುವಂಥದ್ದು ಕನ್ನಡದಲ್ಲಿ ಕೂಡ ಬರೀಬೋದು. ಇಷ್ಟು 3ನೇ ತರಗತಿಯ ನಲಿಕಲಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಮುಂದೆ ಉತ್ತರ. ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸು, ಅದ್ರ ಕೆಳಗಡೆ ನಾನು ಈ PDF ಹಾಕಿರ್ತೀನಿ. ನಿಮಗೆ ಬೇಕಾದರೆ ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹೋಗಿ ಈ ಲಿಂಕ್ ಮೂಲಕ ನೀವು PDF ಡೌನ್ಲೋಡ್ ಮಾಡಿಕೊಂಡು ತರಗತಿಯಲ್ಲಿ ಬಳಸ್ಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.